ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಶಂಕರಲಿಂಗ ಗುಡಿ. ಅಲ್ಲಿ ಯಾವ್ಯಾವ ದೇವರವ ಅಲ್ಲಿ? ಇಷ್ಟು ಹನುಮಂತ ದೇವ್ರು ಅದರು ಎಲ್ಲ ಅದು. ಶಂಕರಲಿಂಗನ ಮಗ್ಳು ಇನ್ನೊಂದು ಐತಲ್ಲ, ಏನು ಯಾವ ದೇವ್ರು ಅದು? ಹನುಮಂತ ದೇವ್ರು. ಅದು ಎದುರಿಗೆ ಐತದ? ಇತ್ಲಾಗ ಇನ್ನೊಂದು ಸಣ್ಣ ಮಾಡ್ದಾಗದಲ್ಲ, ಅದು ಯಾವ ದೇವ್ರು ಅದು? ಅವು ಯಾವ್ಯಾವ ದೇವ್ರು ಅದಾವ್ರಿ. ಎಲ್ಲೆಲ್ಲಿ ಅವ್ರು ನಡ್ಕೋತಾರೆ ಇಲ್ಲಿ? ಸಿಕ್ಕೇರಿ, ಪಡಗಲ್ಲು, ನಾವರಾಳು, ಎಲ್ಲೆಲ್ಲರೂ ಬರ್ತಾರೆ. ಇದು ಜಾತ್ರೆ ಆಗತ್ತ? ಹ್ಞೂ ರೀ. ಯಾವಾಗ? ಶಿವರಾತ್ರಿಗೆ. ಹ್ಞೂ ಸರ್. ಓಕೆ. ಶಂಕರಲಿಂಗ ಗುಡಿ ಅಂತಾರೆ. ಹ್ಞೂ ಸರ್. ಅದು ಇದು ಮುಸ್ಲಿಮ್ಸ್ ನಡ್ಕೋತಾರ ಇಲ್ಲಿ? ಇಲ್ಲ, ಅವ್ರು ಮುಸ್ಲಿಮ್ಸ್ ಬರುತ್ತೆ? ಇಲ್ಲ ಸರ್. ಮತ್ತು ಅವ್ರ ಗೋರಿ ಅವಲ್ಲ ಅಲ್ಲಿ ಹೊರಗೆ? ಇನ್ಕ ಅದವ್ರು ಮೊದ್ಲು ಅದಾವ್ರೆ, ಈಗ ಯಾರು ಬೋಲ್ರಿ ಅವರು. ಯಾರು ಬರೋದಿಲ್ಲ? ಯಾರು ಇಲ್ರಿ. ಅದು ಮಗ್ಲಿ ಯಾವ ಗುಡಿ ಅಂತದ? ಒಳಗೆ ಏನದ ಚಿತ್ರ ಪೂಜೆ ಗೀಜೆ ಮಾಡ್ತಾರೆ? ಹಿರಿಯರು ಗೊತ್ತಾರೆ, ನಮ್ಗೆ ಏನು ಗೊತ್ತಾವ ಗೊತ್ತಿಲ್ಲ. ನೀವೆಲ್ಲ ಅದನ್ನ ಶಂಕರಲಿಂಗ ಗುಡಿನೇ ಅಂತೀರಲ್ಲ? ಹ್ಞೂ ಸರ್. ಅಮಾಸಿಗೊಂದು ಬರ್ತಾರ? ಅಮಾಸ್ಕೊಂಬ ಡೈಲಿ. ಏನು ನೈವೇದ್ಯ ಏನು ಅದಕ್ಕೆ? ಇದಾರೆ ತಂಬಾಕ, ಸೆರೆವು ಅದಾರೆ. ಓಕೆ ಓಕೆ ಓಕೆ. ಶಂಕರ ಹೊರಗಡೆ ಇದ್ರ ಮೇಲೆ ಮೂರ್ತಿ ಇದದ ಕೆತ್ತಿದ್ದೈತಲ್ಲ ಈಶ್ವರ ಮೂರ್ತಿ, ಅದೇ ಶಂಕರಲಿಂಗ? ಹ್ಞೂ ಸರ್, ಅದೇ ಶಂಕರಲಿಂಗ. ಮತ್ತು ಒಳಗಿಂದ ಕೇರ ಯಾವ್ದಾವ ದೇವ್ರು ಅಂತೀರಿ ನೀವು ಅದ್ರ ಮಗ್ಲಿದ್ದಕ್ಕೆ? ಯಾವ ದೇವ್ರು ಅಂತಾರೆ, ಅಮಾಸ್ಕೊಂಬ ಹೋಗ್ತೀರ, ಕಾಯಿ ಹೊಡ್ಸ್ಕೊಂಡು ಸಾಮಾಡಿ ಬಂದ್ಬಿಡ್ತೀರಿ. ಅಮಾಸಿಗೊಂದು ಭಾಳ ಜನ ಬರ್ತಾರೆ. ಶಿವರಾತ್ರಿಗೆ ಜಾತ್ರೆ ಆಗುತ್ತೆ ಅದು. ಓಕೆ. ಸಿಕ್ಕೇರಿ ಬರ್ತಾರೆ. ಅದೇನು ಸರ್ಕಾರಿ ಜಾಗನ ಇದೆಲ್ಲ? ಯಾವ್ದಾರ ಇದು? ಎಲ್ರಿ ಸರ್ಕಾರಿ ಇಲ್ರಿ, ಪ್ರೈವೇಟ್. ಗುಡ್ಡ ಎಲ್ಲ ಪ್ರೈವೇಟ್. ಯಾರ್ದು? ಧನ್ಯವಾದ. ಎಲ್ಲಿ ಯಾವರು? ಪಡಗಲ್ದಾರೆ. ಪಟ್ಟದಕಲ್ ಧನ್ಯವಾದನೇ ಇದೆಲ್ಲ ಜಾಗ? ಹ್ಞೂ. ಓಕೆ. ಎದಕ್ಕೆ ಕಟ್ಟಿದ್ದು ಗುಡಿನ ಅಥವಾ ಬೇರೆ ಏನಾರ ಅದಕ್ಕೆ? ಅದು ಭಾಳ ದಿನ ಗುಡಿ ಐತ್ರಿ, ಅದು ಭಾಳ ದಿನದ ಐತೆ. ನಮ್ಗೆ ಗೊತ್ತಿಲ್ಲ ರೀ, ಹಿಂಗೆ ಹಿರಿಯರಿಗೆ ಗೊತ್ತದ ಎಲ್ಲ. ನಿಮ್ಮ ಹೆಸರು? ಎಲ್ಲಪ್ಪ. ಅಡ್ಡ ಹೆಸರು? ಕಲ್ಗಗ್ಗರಿ. ಎಲ್ಲಪ್ಪ ಕಲ್ಗಗ್ಗರಿ. ಇದು ಸಹ ಹೊಡೆಯನ್ ಮಾಡಿದ್ವಿ. ಇದು ಸಹ ಒಂದು ಮನೆಯ ಅವಶೇಷ ಅಂಥೇಳಿ ಇದರ ಕಟ್ಟಡದ ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಜೊತೆಗೆ ಇಲ್ಲೊಂದು ನೀವು ಹುಡೆ ರೀತಿ ಒಂದು ಇದನ್ನು ಕಾಣ್ತೀರಿ. ಇದು ಮೇಲೆ ವಾಚ್ ಟವರ್ ಆದರೆ ಕೆಳಗಡೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡುವಂಥ ಒಂದು ಹುಡೆ ಇದು. ಇಲ್ಲಿದ್ದವರಿಗೆ ಬಳಸಲಿಕ್ಕೆ ಆಹಾರ ಧಾನ್ಯಗಳನ್ನು ಹಿತವಾಗಿ ಇಡಲಿಕ್ಕೆ ಅಂತ ಬಳಸಿದಂಥ ಆಹಾರ ಧಾನ್ಯದ ಹೊಡೆ ಇದು. ಆ ಕಡೆ ಕಾಣುವಂಥ ಪುಟ್ಟ ಕಣ್ಣುಗಳ ನಡುವೆ ಈ ಪುಟ್ಟ ಗುಡಿ ಸಮೀಪಕ್ಕೆ ಬಂದ ಹಾಗೆಯೇ ಇಷ್ಟೊತ್ತಿಗೆ ನೀವೇ ನೋಡಿದ ಹಾಗೆ ಅನೇಕ ನಿಗೂಢತೆಗಳನ್ನು ತೋರಿಸ್ಕೊಳ್ತಾ ಹೋಗ್ತದೆ. ದೇವರ ಗುಡಿ ಅಂತ ತಿಳಿದಂಥ ಒಂದು ಸಣ್ಣ ಪುಟ್ಟ ಬಾಗಿಲೊಳಗೆ ಹೋದರೆ ನಮ್ಮ ಮೇಲೊಂದು ಅಡಗುತಾಣ ಕಾಣುತ್ತೆ, ಅದರ ಮೇಲೋದ್ರೆ ಮತ್ತೊಂದು ಅಡಗುತಾಣ ಕಾಣ್ತದೆ. ಜೊತೆಗೆ ಹಿಂಭಾಗದಲ್ಲಿ ಗುಪ್ತ ಮಾರ್ಗಗಳಿವೆ, ಕೋಟೆಗಳಿವೆ, ಹುಡೆಗಳಿವೆ, ಆಹಾರ ಧಾನ್ಯ ಸಂಗ್ರಹಿಸುವಂಥ ಹುಡೆಗಳಿವೆ. ಎಲ್ಲ ಕಾರಣಗಳಿಂದ ಜೊತೆಗೆ ಶಂಕರಲಿಂಗ ದೇವರಿದೆ, ಸೂಫಿ ಸಂತರ ಒಂದಿಷ್ಟು ಗೋರಿಗಳಿವೆ. ಎಲ್ಲ ಕಾರಣಗಳಿಂದ ಇದೊಂದು ಅಡಗುತಾಣ ಅನ್ನುವುದು ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗೋದ್ರ ಜೊತೆಗೆ ಇದೊಂದು ಯಾವುದೋ ದೈವಿಕ ಶಕ್ತಿಯ
ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿಯೂ ಪ್ರಸಿದ್ಧಿಯಾಗಿತ್ತು ಅನ್ನುವಂಥದ್ದು ನಮಗೆ ಸುಸ್ಪಷ್ಟವಾಗ್ತದೆ. ಜೊತೆಗೆ ಇದು ಇವತ್ತಿನವರೆಗೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತವೆ ಅನ್ನಲಿಕ್ಕೆ ಅನೇಕ ಸಾಕ್ಷ್ಯಗಳು ಸಹಿತ ನಮಗೆ ಇಲ್ಲಿ ಸಿಗ್ತವೆ. ಇವತ್ತಿಗೂ ಜಾತ್ರೆಗಳು, ಉತ್ಸವಗಳು ಇವೆಲ್ಲವೂ ನಡೀತಾ ಇರುವಂಥದ್ದು ನಮಗೆ ಕಂಡು ಬರ್ತದೆ. ಆಸುಪಾಸಿನ ಊರಿನ ಗ್ರಾಮೀಣ ಜನರು ಇಲ್ಲಿ ದೇವರಿಗೆ ಬರ್ತಾರೆ. ಜೊತೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿ ಎರಡು ದೇವರುಗಳು ಇಲ್ಲಿರೋದ್ರಿಂದ ಇಬ್ಬರು ಸಹ ಇಲ್ಲಿ ನಡ್ಕೋತಾರೆ ಅನ್ನುವಂಥ ಮಾಹಿತಿಗಳನ್ನು ನಾವು ಇಲ್ಲಿ ಆಸುಪಾಸಿನಲ್ಲಿ ಕೇಳ್ಬೋದು. ಎಲ್ಲ ಕಾರಣಗಳಿಂದ ಇದು ಒಂದು ರೀತಿಯಲ್ಲಿ ನಿಗೂಢ ತಾಣವಾಗಿ, ಜೊತೆಗೆ ಒಂದು ದೊಡ್ಡ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಸಹ ನಮ್ಮ ಶಂಕರಲಿಂಗ ಗುಡಿ, ನೀವು ಇಷ್ಟೊತ್ತಿನವರೆಗೆ ನೀವು ನೋಡಿದ ಈ ಅಪೂರ್ವ ನಿಗೂಢ ಐತಿಹಾಸಿಕ ಶಂಕರಲಿಂಗನ ಗುಡಿ ಇರುವಂಥದ್ದು ಪಟ್ಟದಕಲ್ಲು, ಐತಿಹಾಸಿಕ ಮತ್ತು ವಿಶ್ವವಿಖ್ಯಾತ ಚಾಲುಕ್ಯರ ನೆಲೆ ಪಟ್ಟದಕಲ್ಲಿಂದ 3 ಕಿಲೋಮೀಟ್ರ್ ದೂರದಲ್ಲಿದೆ. ಪಟ್ಟದಕಲ್ಲಲ್ಲಿ ನೀವು ಒಂದು ಜೈನ ಟೆಂಪಲ್ ಅಂತೇಳಿ ಒಂದು ಅಪರೂಪದ ಜೈನ ಟೆಂಪಲನ್ನು ನೋಡ್ತೀರಿ. ಆ ಟೆಂಪಲ್ ಹತ್ರ ಬಂದು ಅದರ ಮುಂಭಾಗದ ರಸ್ತೆಯಲ್ಲಿ ನೀವು 3 ಕಿಲೋಮೀಟ್ರ್ ದೂರ ಬಂದರೆ ಈ ಲಿಂಗನ ಗುಡಿಯನ್ನು ತಲುಪೋದು. ಆದರೆ ಒಂದಿಷ್ಟು ಎಚ್ಚರಿಕೆಗಳಿಂದ ನೀವು ಇಲ್ಲಿಗೆ ಬರಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿಯ ನಿಮಗೆ ಉಪಹಾರ ಮತ್ತು ನೀರಿನ ವ್ಯವಸ್ಥೆ ಇಲ್ಲದೆ ಇರೋದರಿಂದ ಮತ್ತು ಒಂದಿಷ್ಟು ಹೊತ್ತು ಗುಡ್ಡದ ಕಲ್ಲು ಬೆಟ್ಟವನ್ನು ಮೇಲೆ ಏರಬೇಕಾಗಿರೋದ್ರಿಂದ ಒಂದಿಷ್ಟು ನೀರು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡು ಇಲ್ಲಿ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇವತ್ತು ಅಪರೂಪದ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು.